ಇನ್ನೊಂದು ಇವತ್ತು ನನಗೆ ತುಂಬ ಆಶ್ಚರ್ಯ ಆಗಿದ್ದು ಅಂತಂದರೆ, ದೇಶವನ್ನು ಒಡೆಯೋದಿಕ್ಕಲ್ಲಿ ಒಂದು ಪ್ರಯತ್ನ ಕಾಂಗ್ರೆಸ್ ನಡೆಸಿ, ಧರ್ಮದ ಬಗ್ಗೆನೂ ಕೂಡ ಇವತ್ತು ಶ್ರೀಯುತ ರಾಹುಲ್ ಗಾಂಧಿಯವರು ರಾಮ ಮಂದಿರ ಕಾರ್ಯಕ್ರಮದಲ್ಲಿ ಪರಿಶಿಷ್ಟರಿಗಿರಲಿಲ್ಲ ಆಹ್ವಾನ ಅನ್ನೋಂಥದ್ದನ್ನು ನಾನು ಅನೇಕ ಪತ್ರಿಕೆಗಳು ನೋಡಿದೆ. ವಿಶೇಷವಾಗಿ ಸಂಯುಕ್ತ ಕರ್ನಾಟಕ ನೋಡಿದ್ದೀನಿ. ಅಯೋಧ್ಯೆ ರಾಮ ಮಂದಿರದ ಮೂರ್ತಿ ಪ್ರತಿಷ್ಠಾಪನಾ ದಿನ ಬಾಲಿವುಡ್ ನಟರಾದ ಅಮಿತಾಬ್ ಬಚ್ಚನ್ ಮತ್ತು ಅವರ ಸೊಸೆ ಐಶ್ವರ್ಯ ರೈ ಅವರಂತೆ ಗಣ್ಯರೇ ಇದ್ದರು. ಯಾವುದೇ ಹಿಂದುಳಿದ ವರ್ಗ ಅಥವಾ ಪರಿಶಿಷ್ಟ ಜಾತಿ ಇಲ್ಲವೇ ಪಂಗಡದವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾನುವಾರ ಟೀಕಿಸಿದ್ದಾರೆ. ನಾನು ಚಿತ್ರದುರ್ಗದಲ್ಲೇ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದಕ್ಕೆ ವಿಶೇಷವಾದ ಕಾರಣ ಏನು ಅಂತಂದರೆ, ಇಡೀ ದೇಶವನ್ನು ಒಂದುಗೂಡಿಸಂಥ ಒಂದು ರಾಮ ಮಂದಿರದ ಕಾರ್ಯಕ್ರಮ ಅದು. ಅದರಲ್ಲಿ ಪರಿಶಿಷ್ಟರಿಗೆ, ಹಿಂದುಳಿದವ್ರಿಗೆ ಆಹ್ವಾನ ಇರಲಿಲ್ಲ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದು ನಿಜಕ್ಕೂ ತುಂಬ ಬೇಜಾರಾಗಿದೆ. ಇಲ್ಲಿ ಒಂದು ಉದಾಹರಣೆನೇ ಕೊಡ್ಬೋದು ಅಂತಂದರೆ, ಚಿತ್ರದುರ್ಗದ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಾರಂತ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವೂ ಆಗಿತ್ತು, ಅವ್ರು ಹೋಗಿದ್ರು ಕೂಡ. ಅದೇ ರೀತಿ ಕಾಗಿನೆಲೆಯ ಪೂಜ್ಯ ಜಗದ್ಗುರುಗಳಾದ ನಿರಂಜನಾನಂದಪುರಿ ಸ್ವಾಮಿಗಳು ಹೋಗಿದ್ದರು. ನಾನು ಇವರು ಹಿಂದುಳಿದವರು, ದಲಿತರು ಅನ್ನೋಂಥದ್ದನ್ನು ನಾನು ಕೋಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇಡೀ ಹಿಂದೂ ಸಮಾಜಕ್ಕೆ ಅವರು ಮಾರ್ಗದರ್ಶನ ಮಾಡ್ತಿರೋರು. ಆದರೆ ಈ ರೀತಿ ನೂರಾರು ಜನ, ಸಾವಿರಾರು ಜನ ಸಾಧು ಸಂತರು ಅಲ್ಲಿ ಹೋಗಿದ್ದರು. ಆದರೆ ಎಲ್ಲರೂ ಕರೆದಿತ್ತು. ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಇದೆಲ್ಲ ಪ್ರಶ್ನೆ ಇಲ್ಲ. ಹಿಂದೂ ಸಮಾಜ ಜೋಡಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇರೋಂಥ ಎಲ್ಲ ಸ್ವಾಮಿಗಳು ಬಂದಿರೋಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ರೀತಿ ಯಾಕೆ ಟೀಕೆ ಮಾಡಿದ್ರು ನನಗಂತೂ ಅರ್ಥ ಆಗ್ತಿಲ್ಲ. ನಾನು ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ, ಇಡೀ ದೇಶದ ಎಲ್ಲ ಸ್ವಾಮೀಜಿಗಳು ಕೂಡ ಅವ್ರ ಜಾತಿ ಮರೆತು ನಾವೆಲ್ಲರೂ ಕೂಡ ಹಿಂದೂಗಳು ಅಂತ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದನ್ನ ಆಹ್ವಾನ ಮಾಡಿರಲಿಲ್ಲ, ಬರೀ ದೊಡ್ಡವರಿಗೆ ಮಾಡಿದ್ರು ಅನ್ನೋಂಥ ಮಾತೇನು ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದು ಮತ್ತೊಮ್ಮೆ ಈ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ನೀವು ಮಾಡಬೇಡಿ. ಮಾಡಿದ್ದಕ್ಕೋಸ್ಕರ ಈ ದೇಶದ ಜನರ ಕ್ಷಮೆ ಕೇಳಬೇಕು ರಾಹುಲ್ ಗಾಂಧಿ ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಈಗ ಸಮಾಜ ಕಲ್ಯಾಣ ಇಲಾಖೆ ವಸತಿ ಅದನ್ನ ಬೇರೆ ತರ ಬರ್ತಿದೆ. ಧೈರ್ಯವಾಗಿ ಪ್ರಶ್ನಿಸಿ, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ಯಾರಿಗೆ ಪ್ರಶ್ನಿಸ್ಬೇಕು? ಕಾಂಗ್ರೆಸ್ಸಿಗ? ಆಡಳಿತ ಪಕ್ಷ ಮಾಡ್ತಿರೋ ಅವ್ರಿಗೆ? ಆ ಒಂದು ಎಲ್ಲಿ ವಸತಿ ಶಾಲೆಗಳಲ್ಲ, ಅದೇ ಅಲ್ಲಿ ಎಷ್ಟೆಷ್ಟು ಲೂಟಿ ಆಗ್ತಾ ಇದೆ, ಸರಿಯಾದ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸ್ಬೇಕಾ? ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ರ ಬಗ್ಗೆ ಮಾಡಬೇಕು ಅಂತ ಏನೋ ಹೇಳಿರ್ಬೋದೇನೋ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಇದೆ ಅಂತ ಒಪ್ಪಿಕೊಂಡಾಗ ಈ ರೀತಿ ಕನ್ವರ್ಟ್ ಮಾಡಿ ಹಾಕಿದ್ದನ್ನು ನಾನು ಸ್ವಾಗತ ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.